ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಶಾಸಕಾಂಗ ಸಭೆ ಆಗಿದೆ, ಶಾಸಕಾಂಗ ನಾಯಕನ ಆಯ್ಕೆ ಆಗಿದೆ. ಅಲ್ಲೂ ನೋಡಿ ಸಿದ್ದರಾಮಯ್ಯನವರು ಎಂಥ ಮೆಸೇಜನ್ನು ಕೊಟ್ಟಿದ್ದಾರೆ, ಎಂಥ ದಾಳವನ್ನು ಉರುಳಿಸಿದ್ದಾರೆ ಸಿದ್ದು. ಕುತೂಹಲಕಾರಿ ಬೆಳವಣಿಗೆ. ಡಿ ಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಹತ್ರ ಬರ್ತಿರೋ ಹೊತ್ತಲ್ಲಿ ಕೈಪಾಳ್ಯದಲ್ಲಿ ಈ ಡೆವಲಪ್ಮೆಂಟ್ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಖುಷಿ ಜೊತೆಗೆ ಯಾವ ರೀತಿ ಆತಂಕ ಸುತ್ತಕೊಂಡಿದೆ ಡಿ ಕೆ ಅವರನ್ನು ಅಂತ ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಆ್ಯಸ್ ಎಕ್ಸ್ಪೆಕ್ಟೆಡ್ ಇವತ್ತು ಶಾಸಕಾಂಗ ನಾಯಕನಾಗಿ ಡಿ ಕೆ ಆಯ್ಕೆ ಆಗಬೇಕಿತ್ತು, ಆಯ್ಕೆ ಆಗಿದ್ದಾರೆ. ಆದರೆ ಅಲ್ಲೂ ಕೂಡ ದಾಳ ಉರುಳಿಸಿದ ಸಿದ್ದು. ಯಾವ ರೀತಿ? ಫಸ್ಟ್ ಮೀಟಿಂಗ್ ಆಗುತ್ತೆ, ಆಮೇಲೆ ಇದ್ದಕ್ಕಿದ್ದಂತೆ ಎದ್ದು ಹೋಗ್ಬಿಡ್ತಾರೆ ಸಿದ್ದು. ಎದ್ದು ಹೋಗಿ ರಾಹುಲ್ ಗಾಂಧಿ ಅವ್ರಿಗೆ ಕಾಲ್ ಹೋಗುತ್ತೆ. ಸುರ್ಜೇವಾಲಾ ಅವರು ಅಲ್ಲಿ ಬಂದವರೆಲ್ಲ ಸಿದ್ದರಾಮಯ್ಯನವ್ರ ಜೊತೆ ಮಾತಾಡ್ತಾರೆ, ಮನವೊಲಿಸಿ ವಾಪಸ್ ಕರ್ಕೊಂಡು ಬರ್ತಾರೆ. ಯಾಕೆ? ಅವ್ರು ಎದ್ದು ಹೋಗೋಕ್ಕಿಂತ ಮುಂಚೆ ಒಂದು ಮಾತು ಹೇಳೋಗಿರ್ತಾರೆ, ನಾನಂತೂ ಶಾಸಕಾಂಗ ನಾಯಕನಾಗಿದ್ದವನು ರಾಜೀನಾಮೆ ಕೊಟ್ಟಿದ್ದೀನಿ, CM ಕುರ್ಚಿಗೆ ರಾಜೀನಾಮೆ ಕೊಟ್ಟಿದ್ದೀನಿ, ಮುಂದಿನ ಆಯ್ಕೆ ಹೈಕಮಾಂಡ್ ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ನೇರವಾಗಿ ಹೇಳ್ತಾರೆ. ಹೈಕಮಾಂಡ್ ಆಯ್ಕೆಗೆ ಬಿಟ್ಟಿದ್ದು ನಾನು ಹೇಳಲ್ಲ ಅಂತ. ಅದಕ್ಕೆ ಪರಮೇಶ್ವರ್ ಅವರು, ಪರಮೇಶ್ವರ್ ಅವರು ಅನುಮೋದನೆ ಕೊಡ್ತಾರೆ. ಶಾಸಕರು ಕೈ ಎತ್ತುತ್ತಾರೆ. ಅಲ್ಲಿ ಏನೋ ಟ್ವಿಸ್ಟೇ ಸಿಗುತ್ತೇನೋ ಅನ್ನೋ ಮಟ್ಟಿಗೆ ಟೆನ್ಷನ್ ಸೃಷ್ಟಿಯಾಗುತ್ತೆ. ಎದ್ದು ಹೋಗ್ತಾರೆ. ಆಮೇಲೆ ಸುರ್ಜೇವಾಲಾ ಅವರೆಲ್ಲ ಮಾತಾಡಿ ಕರ್ಕೊಂಡು ಬರ್ತಾರೆ ಸಿದ್ದರಾಮಯ್ಯನವ್ರನ್ನ. ಕರ್ಕೊಂಡು ಬಂದ ಮೇಲೆ ಒಂದೇ ಸಾಲಲ್ಲಿ ಡಿ ಕೆ ಶಿವಕುಮಾರ್ ಹೆಸರನ್ನು ಘೋಷಿಸಿ ತೆರಳ್ತಾರೆ ಸಿದ್ದರಾಮಯ್ಯನವರು. ಸೊ ನಾವು ಇದನ್ನು ಹೇಳಿದ್ವಿ, ಬಟ್ ಹೈಕಮಾಂಡ್ಗೆ ಆ ರಿಪೋರ್ಟ್, ಸೀಕ್ರೆಟ್ ರಿಪೋರ್ಟ್ ಇರೋದ್ರಿಂದನೇ, ಇಂಟೆಲಿಜೆನ್ಸ್ ಇರೋದ್ರಿಂದನೇ ಈ ಸಭೆಯನ್ನು ದೊಡ್ಡ ಮಟ್ಟದಲ್ಲಿ ಮಾಡಲೇ ಇಲ್ಲ. ಒಂದು ಲೈನಲ್ಲಿ ಘೋಷಣೆ ಮಾಡಿಸಿದ್ರು. ಸಿದ್ದರಾಮಯ್ಯನವ್ರನ್ನ ಹೋಗಿ ಸುರ್ಜೇವಾಲಾ ಅವರು, ಇಷ್ಟೇ ನೀವೆಲ್ಲ ಮಾಡಿಬಿಟ್ಟಿದ್ದೀರಂತೆ, ಇನ್ನು ನೀವು ಹೆಸರು ಘೋಷಣೆ ಮಾಡೋದೊಂದು ದೊಡ್ಡ ವಿಷಯನ ಮಾಡಿಬಿಡಿ ಅಂತ ಮನವೊಲಿಸಿ ಕರ್ಕೊಂಡು ಬಂದು ಮಾಡಿಸಿದ್ದೂ ಆಗಿದೆ. ಸುಸೂತ್ರವಾಗಿ ಹಸ್ತಾಂತರ ಅಂತ ಹೈಕಮಾಂಡ್ನ ಆಲೋಚನೆ. ಆದರೆ ಪರಮೇಶ್ವರ್ ಅವ್ರನ್ನ ಬೆಂಬಲಿಸೋದು, ಶಾಸಕರು ಶಾಸಕಾಂಗ ಸಭೆಯಲ್ಲಿ ಹೈಡ್ರಾಮಾ ಮಾಡೋದು, ಡಿ ಕೆ ಶಿವಕುಮಾರ್ ಅವರನ್ನು ಶಾಸಕರ ಬಲ ಇಲ್ಲ ಅಂತ ಬಿಂಬಿಸೋದು, ಈ ಥರದ್ದೆಲ್ಲ ಒಂದು ಪ್ಲ್ಯಾನ್ ಆಗಿತ್ತಲ್ಲ. ಆ ಪ್ಲ್ಯಾನ್ ಎಕ್ಸಿಕ್ಯೂಷನ್ನ ಫೇಲ್ ಮಾಡಿದೆ ಹೈಕಮಾಂಡ್ ತುಂಬ ಹುಷಾರಾಗಿ, ಇಲ್ಲಾಂದರೆ ಎಡವಟ್ಟಾಗ್ಬಿಡ್ತಿತ್ತು. ಆದರೆ ಸಿದ್ದರಾಮಯ್ಯನವರು ಮಾತ್ರ ತನಗೇನು ಬೇಕೋ ಆ ಮೆಸೇಜ್ ಪಾಸ್ ಮಾಡಿದ್ದಾರೆ. ತುಂಬ ಪಳಗಿದ ರಾಜಕಾರಣಿಗಳು ಮಾತ್ರ ಮಾಡುವಂಥದ್ದಿದು. ಇಲ್ಲಿ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳುವ ಮೂಲಕ, ಶಾಸಕರು ಕೈ ಎತ್ತೋ ಮೂಲಕ ಡಿ ಕೆಗೆ ಇಲ್ಲಿ ಶಾಸಕರ ಬಲ ಸಂಪೂರ್ಣವಾಗಿಲ್ಲ, ಇದು ಹೈಕಮಾಂಡ್ ಆಯ್ಕೆಯಷ್ಟೇ ಅನ್ನೋದನ್ನು ಮತ್ತೆ ಬಿಂಬಿತವಾಗೋ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ತನ್ನ ಹತ್ರ ಘೋಷಣೆ ಮಾಡಿಸ್ತಾರೆ ಅಂತ ಗೊತ್ತಿತ್ತು ಸಿದ್ದರಾಮಯ್ಯನವ್ರಿಗೆ, ವಿಶೇಷ ಏನೂ ಇರಲಿಲ್ಲ. ಆದರೆ ಅದಕ್ಕಿಂತ ಮುಂಚೆನೇ ತಾಳ ಉರುಳಿಸ್ಬಿಟ್ರು. ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ನನ್ನ ಕೈಲೇನೂ ಇಲ್ಲ, ನಾನು ಹೇಳಲ್ಲ ಅಂತ ಇವರು ಸ್ಟೇಟ್ಮೆಂಟು. ಅದಕ್ಕೆ ಶಾಸಕರು ಕೈ ಎತ್ತುತ್ತಾರೆ. ಅಂದರೆ ಹೈಕಮಾಂಡೇ ಆಯ್ಕೆ ಮಾಡಲಿ, ಡಿ ಕೆನೇ ಅಂತಿಮ ಅಲ್ಲ ಅನ್ನೋ ರೀತಿಯಲ್ಲಿ ಅಲ್ಲೊಂದು ಶಾಸಕರ ಮೂಲಕವೇ ಕೈ ಎತ್ತಿಸೋ ಮೂಲಕ ಮೆಸೇಜ್ ಕೊಟ್ರ ಸಿದ್ದರಾಮಯ್ಯ. ಡೇ 1ನಿಂದ ಇದನ್ನೇ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರು. ಆಗ ಶಾಸಕರ ದಂಡು, ಅಲ್ಲಿ 35-40 ಜನ ಶಾಸಕರು ಏಕಾಏಕಿ ಅಲ್ಲಿ ಹೋಗಿ ಸಿದ್ದರಾಮಯ್ಯನವ್ರನ್ನ ಮೀಟ್ ಮಾಡಿ ಕಣ್ಣೀರು ಹಾಕಿ ನೀವೇ ಇರಬೇಕು ಅಂತ ಹೇಳಿದ್ದು. ಶಾಸಕರು ಯಾವ ಕಾರಣಕ್ಕೂ ನೀವು ಶಾಸಕಾಂಗ ಸಭೆಗಿಂತ ಮುಂಚೆ ರಾಜೀನಾಮೆ ಕೊಡಬಾರ್ದು, ಅಲ್ಲಿ ನಾವೇ ತೀರ್ಮಾನ ಮಾಡ್ತೀವಿ, ಅದು ಹೆಂಗೆ ನೀವು ಡಿ ಕೆನ ಮಾಡ್ತೀರಿ ಅನ್ನೋ ರೀತಿಯಲ್ಲಿ ಹೊಟ್ಟು ಹಿಡಿದಿದ್ದು, ಅದೆಲ್ಲ ಸುದ್ದಿಗಳು ಮೀಡಿಯಾದಲ್ಲಿ ಬ್ಯಾಕ್ ಟು ಬ್ಯಾಕ್ ಬಂದವು. ಯಾಕೆ ಬಂದವು? ಶಾಸಕರು ಈ ಆಯ್ಕೆ ಪರವಾಗಿಲ್ಲ, ಹೈಕಮಾಂಡ್ ಅಷ್ಟೇ ಆಯ್ಕೆ ಅನ್ನೋದನ್ನು ರಾಜೀನಾಮೆ ಕೊಡೋಕ್ಕಿಂತ ಮುಂಚಿಂದ ಹಿಡಿದು ಕೊಟ್ಟ ಮೇಲೆ ಮತ್ತು ಡಿ ಕೆ ಹೆಸರು ಘೋಷಣೆ ಆಗೋ ತನಕನೂ ಖಚಿತಪಡಿಸ್ಕೊಂಡಿದ್ದಾರೆ ಸಿದ್ದು. ಹಂತದಲ್ಲೂ ಇದು ಹೈಕಮಾಂಡ್ ಆಯ್ಕೆಯಷ್ಟೇ, ಇದು ಹೈಕಮಾಂಡ್ ಆಯ್ಕೆಯಷ್ಟೇ ಅನ್ನೋದನ್ನು ಹೇಳಿಕೊಂಡೇ ಬಂದಿದ್ದಾರೆ. ಬಾಯಲ್ಲಲ್ಲ, ಈ ಎಲ್ಲ ಬೆಳವಣಿಗೆಗಳ ಮೂಲಕ ಸಿದ್ದರಾಮಯ್ಯನವರು. ಈಗ ಸಿದ್ದರಾಮಯ್ಯನವ್ರಿಗೆ ಎಲ್ಲ ಅವ್ರು ನಂಬುವಂಥ ಜ್ಯೋತಿಷಿಗಳು ಏನು ಸಲಹೆ ಕೊಟ್ಟಿದ್ದಾರೆ? ಶನಿ ದೆಸೆ ಇದೆ, ಇನ್ನೂ ತುಂಬ ವರ್ಷ ಇದೆ, ಎಷ್ಟೊಂದು 7-8 ವರ್ಷ ಶನಿ ದೆಸೆ ಇರುತ್ತೆ. ಯಾವುದು ಆಡಂಬರ ಮಾಡಬಾರ್ದು, ಅದ್ಧೂರಿಯಾಗಿ ಲಕ್ಷಗಟ್ಟಲೆ ಜನ ಸೇರಿಸುವಂಥ ಒಂದು ಪ್ಲ್ಯಾನ್ ಇತ್ತು ಡಿ ಕೆ ಶಿವಕುಮಾರ್ ಅವ್ರದ್ದು. ಆದರೆ ಈಗ ಲೋಕಭವನದಲ್ಲೇ ಆಗಬಹುದು ಅಂತ ಅನಿಸುತ್ತೆ. ತುಂಬ ಸಿಂಪಲ್ಲಾಗಿ ಸಿಂಗಲ್ಲಾಗಿ ಪ್ರಮಾಣವಚನ ತೊಗೊಂಡ್ರು, ಆಶ್ಚರ್ಯ ಇಲ್ಲ. ಅವ್ರ ಜೊತೆಗೆ ಸಚಿವರು ಪ್ರಮಾಣವಚನ ತೊಗೊಳ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಈಗ ಬುಧವಾರ 3ನೇ ತಾರೀಕು ಬಹುತೇಕ ಅಂತಿಮ. ಅವರೇ ಹೇಳಿದ್ದಾರೆ ಈಗ 3ನೇ ತಾರೀಕು ತೊಗೊಳ್ತೀನಿ ಅಂತ. 5ನೇ ತಾರೀಕು, 3ನೇ ತಾರೀಕು ಸೋಮವಾರ, ಈ ಥರ 2-3 ಡೇಟ್ಸ್ನ ಅವರ
ಸಲಹೆ ಕೊಡುವಂಥ ಜ್ಯೋತಿಷಿಗಳು ಕೊಟ್ಟಿದ್ರು. ಅದರಲ್ಲಿ ಈಗ ಬುಧವಾರ ಅಂತ ಹೇಳ್ತಿದ್ದಾರೆ ಸದ್ಯಕ್ಕೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವ್ರು ನಂಬುವಂತಹ ಜ್ಯೋತಿಷ್ಯದ ಪ್ರಕಾರವೂ ದೊಡ್ಡ ಸವಾಲಿದೆ. ಪ್ರತಿಯೊಂದು ಹೆಜ್ಜೆ ಕೂಡ ಅಷ್ಟು ಹುಷಾರಾಗಿರಬೇಕು ಮತ್ತು ಮಾತಾಡಲೇಬಾರ್ದು ಅವ್ರು ಜಾಸ್ತಿ. ಹೆಚ್ಚು ಮಾತಾಡಿದಷ್ಟು ಸಂಕಷ್ಟ ಅನ್ನುವ ಸಲಹೆ ಎಲ್ಲ ಬಂದಿದೆ. ಈ ಕಡೆ ಸಿದ್ದರಾಮಯ್ಯನವರು ಹೆಜ್ಜೆ ಹೆಜ್ಜೆಗೂ ಮೆಸೇಜ್ ಕೊಡ್ತಿದ್ದಾರೆ. KPCC ಅಧ್ಯಕ್ಷ ವಿಚಾರದಲ್ಲಿ ಕಡೆಗೂ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಪರವಾಗಲಿ MB ಪಾಟೀಲ್ ಪರವಾಗಲಿ ಹೈಕಮಾಂಡ್ ಮುಂದೆ ಒಂದು ಪಿಟಿಕ್ ಅನ್ನೋದ ಸಿದ್ದರಾಮಯ್ಯನವರು ಈಗ ಎಲ್ಲರೂ ಸರ್ ನಮ್ಮ ಕಡೆಯವರು ಇರಲಿ, ಸತೀಶ್ ಜಾರಕಿಹೊಳಿ ಅವ್ರಿಗೆ ಬಲ ಕೊಡಿ ಅಂತೆಲ್ಲ ರಿಕ್ವೆಸ್ಟ್ ಬಂದು ಸತೀಶ್ಗೆ ಅಧ್ಯಕ್ಷಗಿರಿ ಮತ್ತು ಸಚಿವ ಸ್ಥಾನ ಎರಡೂ ಕೊಡಿ ಅಂತ ಒಂದು ತನ್ನ ಕಡೆಯಿಂದನೂ ಒಂದು ಬೇಡಿಕೆಯನ್ನು ಹೈಕಮಾಂಡ್ಗೆ ತಲುಪಿಸಿದ್ದಾರೆ. ಯಾರ ಪರವಾಗಿಯೂ ಆಪ್ತರ ಪರವಾಗಿ ಮಾತಾಡಿರಲಿಲ್ಲ. ಆಪ್ತರ ಮೇಲೇ ಬಹಳ ಬೇಸರಗೊಂಡಿದ್ದಾರೆ ಸಿದ್ದರಾಮಯ್ಯನವರು, ಯಾವುದೋ ಒಂದು ಸೀಕ್ರೆಟ್ ಕಾರಣಕ್ಕೆ ಅನ್ನೋದು ಗೊತ್ತಾಯಿತು, ಹೊರಗಡೆ ಬಂತು ಸುದ್ದಿ. ಆದರೆ ಈಗ ಸತೀಶ್ ಜಾರಕಿಹೊಳಿ ಪರ ಕೊನೆಗೂ ಬ್ಯಾಟ್ ಬೀಸಿದ್ದಾರೆ, ಆಗಲಿ ಅವರು ಅವಕಾಶ ಕೊಡಿ ಅಂತ. ಹಾಗಾಗಿ ಡಿ ಕೆ ಶಿವಕುಮಾರ್ ಮನೆಗೂ ಹೋಗಿ ಮೀಟಿಂಗ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯನವರು ಈಗ ಮಧ್ಯಪ್ರವೇಶ ಮಾಡಿರೋದ್ರಿಂದ ಅವ್ರಿಗೆ ಸಚಿವ ಸ್ಥಾನದ ಜೊತೆಗೆ ಅಧ್ಯಕ್ಷ ಪಟ್ಟವೂ ಸಿಗುವ ಚಾನ್ಸ್ ಇದೆ. ಸಿದ್ದರಾಮಯ್ಯನವ್ರು ಕೇಳಿದರೆ ಅವ್ರು ಕೊಡಿಸುವಂಥ ತಾಕತ್ತಿದೆ ಅವ್ರಿಗೆ. ಹಠ ಹಿಡಿದ್ರೆ ಆರಾಮಾಗಿ ಕೊಡಿಸ್ಬೋದಿತ್ತು. ಅವರು ಮಾತೇ ಆಡಿರಲಿಲ್ಲ ಇಷ್ಟೊತ್ತು. ಬಹಳ ಸಂಕಷ್ಟದಲ್ಲಿ ಸಿಕ್ಕಾಕ್ಕೊಂಡಿದ್ರು ಸತೀಶ್. ಅಧ್ಯಕ್ಷ ಕುರ್ಚಿ ಸಿಕ್ಕಿದ್ರು ಒಂಥರ, ಸಚಿವ ಸ್ಥಾನ ಸಿಗದೆ ಇದ್ರೆ ತುಂಬ ಕಷ್ಟ ಅವ್ರ ಜಿಲ್ಲೆಯಲ್ಲಿ. ಬೇರೆ ಜಿಲ್ಲೆಗಳ ಕಥೆ ಬೇರೆ, ಅಧ್ಯಕ್ಷ ಒಂದೇ ಆಗಿದ್ರು ಸಾಕು. ಅವ್ರ ಜಿಲ್ಲೆಯಲ್ಲಿ ಹಿಡಿತ ತಪ್ಪು ಹೋದರೆ ಬೆಳಗಾವಿ ರಾಜಕಾರಣ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತಾರೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತು. ಸೊ ಯಾವುದನ್ನೂ ಬಿಡೋಕ್ಕಾಗದೆ ಒಪ್ಕೊಳ್ಳೋಕ್ಕೂ ಆಗದೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಕೊಂಡಿದ್ರು. ಈಗ ಸಿದ್ದರಾಮಯ್ಯನವರ ಎಂಟ್ರಿ ಆಗಿರೋದ್ರಿಂದ ಬಹುತೇಕ KPCC ಸತೀಶ್ ಅವರಿಗೆ ಸಿಗಬಹುದು ಅಂತ ಅನ್ನಿಸ್ತಾ ಇದೆ ಸಚಿವ ಸ್ಥಾನದ ಜೊತೆಗೆ. ಇನ್ನು DCM ಫೈನಲ್ ಮಾಡುವಲ್ಲೂ ಕೂಡ ಸಿದ್ದರಾಮಯ್ಯನವರ ಪಾತ್ರ ನಡೆಯುತ್ತಾ? 3-4 DCM ಕನ್ಫರ್ಮ. ಡಿ ಕೆ ಶಿವಕುಮಾರ್ ಅವರು ಹಠ ಹಿಡಿದಿದ್ದಾರೆ ಸಿಂಗಲ್ DCM ಅಷ್ಟೇ, ಪ್ರಿಯಾಂಕ್ ಖರ್ಗೆ ಅವರು ಒಬ್ಬರೇ ಅಂತ. ಆದರೆ 3-4 ಜನ DCM ಆಗಲೇಬೇಕು ಅನ್ನೋದು ಸಿದ್ದರಾಮಯ್ಯ ಕ್ಯಾಂಪ್ನ ಹಠ. ಅಲ್ಲೂ ಕೂಡ ಲೆಕ್ಕ ಪಕ್ಕ ಮಾಡ್ತಾರೆ. ಹೆಜ್ಜೆ ಹೆಜ್ಜೆಗೂ ಸಿದ್ದರಾಮಯ್ಯನವರ ಮುಂದಿನ ನಡೆ ಇನ್ನು ಮುಂದೆ ಎಲ್ಲರ ಗಮನ ಸೆಳೆಯುತ್ತೆ. ಏನು ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಒಂದು ಪ್ರಯತ್ನ ಫಲ ಕೊಡ್ತಾನೇ ಇಲ್ಲ. ಗೊತ್ತಿಲ್ಲ ರಾಹುಲ್ ಗಾಂಧಿ ಅವರು ಮನ ಒಲಿಸ್ತಾರಾ ಇಲ್ವಾ ಅಂತ. ಖರ್ಗೆ ಅವರು 1-1.5 ಗಂಟೆ ಮಾತಾಡಿದ್ದಾರೆ ರಾಜ್ಯಸಭೆಗೆ ಅವ್ರನ್ನ ಕಳಿಸೋಕೆ. LOP ಆಗಿ ನೀವು ನಾನೇ ಬಿಟ್ಕೊಡ್ತೀನಿ ಅಂತ ರಾಜ್ಯಸಭೆಯಲ್ಲಿ. ಬಟ್ ರಾಜ್ಯ ರಾಜಕಾರಣದಲ್ಲೇ ಉಳಿತೀನಿ, ಇನ್ನೂ 2 ವರ್ಷ ಇದೆ ನನಗೆ MLA ನಾನು ಅಂತಿದ್ದಾರೆ ಸಿದ್ದರಾಮಯ್ಯನವರು. ಎಲ್ಲಿ ತನಕ ರಾಜ್ಯ ರಾಜಕಾರಣದಲ್ಲಿ ಸಿದ್ದು ಇರ್ತಾರೋ ಅಲ್ಲಿ ತನಕ ಗಂಟ್ಲಲ್ಲಿ ಸಿಕ್ಕಾಕ್ಕೊಂಡಂಗೆ ಆಗ್ತಾನೆ ಇರುತ್ತೆ ಆಗಾಗ ಡಿ ಕೆ ಶಿವಕುಮಾರ್ ಅವ್ರಿಗೆ. ಇದನ್ನು ತೆಗೊಳ್ಳೋ ಹಂಗೂ ಇಲ್ಲ, ಒಪ್ಕೊಳ್ಳೋ ಹಾಗೂ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಪವರ್ ಸೆಂಟರ್ ಆಗಿ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಮೀಟ್ ಮಾಡ್ತಾರೆ, ಇದು ಇದ್ದೇ ಇರುತ್ತೆ. ಏನು ನಡೀತಿದೆ ರಾತ್ರಿ ನಿದ್ದೆ ಡಿಸ್ಟರ್ಬ್ ಆಗ್ತಾನೇ ಇರುತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಹಾಗಾಗಿ ಸಿದ್ದರಾಮಯ್ಯನವರ ನಡೆ ಮಾತ್ರ ಈಗ ಯಾರಿಗೂ ಅರ್ಥ ಆಗ್ತಿಲ್ಲ. ಯಾಕಂದರೆ ಒಂದು ಸಣ್ಣ ವಿರೋಧನ ವ್ಯಕ್ತಪಡಿಸದೆ ಕೆಳಗಿಳಿದಿದ್ದಾರೆ ಸಿದ್ದರಾಮಯ್ಯನವರು. ಮಗನಿಗೆ DCM ಕೇಳಿಲ್ಲ, ಸಚಿವ ಸ್ಥಾನಕ್ಕೆ ತಾನೇ ಸಾಕು ಅಂದುಬಿಟ್ಟಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಸಿದ್ದರಾಮಯ್ಯನವರ ಭವಿಷ್ಯದ ಲೆಕ್ಕಾಚಾರಗಳನ್ನು ಯಾರೂ ಗೆಸ್ ಮಾಡೋಕ್ಕಾಗಲ್ಲ. ನೋಡ್ತೀರಿ ಇನ್ನು ಶುರು ಆಟ ಅಂತ BJP ಈಗ ಟ್ರೇಲರ್ ಬಿಟ್ಟಿದೆ. ಕಾದು ನೋಡೋಣ. ಕುಮಾರಸ್ವಾಮಿ ಅವ್ರಿಗೆ ಹೈಕಮಾಂಡ್ ಮೆಸೇಜ್ ಎಲ್ಲ ಬಂದಿದೆಯಂತೆ. BJP ಹೈಕಮಾಂಡ್ ತಯಾರು ಮಾಡಿಕೊಳ್ಳಿ, ಏನು ಬೇಕಾದರೂ ಆಗಬಹುದು ಅನ್ನೋ ತನಕ ಕುಮಾರಸ್ವಾಮಿ ಅವರು ಈಗ ಮೊದಲೇ ಡಿ ಕೆ ಶಿವಕುಮಾರ್ CM ಅಂದರೆ ಜಿದ್ದಿಗೆ ಬಿದ್ದಿರ್ತಾರೆ. DK CM ಕುರ್ಚಿಯನ್ನು ಅಲುಗಾಡಿಸ್ಲೇಬೇಕು ಅಂತ. ಅವ್ರ ಕಡೆಯಿಂದ ಏನು ನಡೆಯುತ್ತೆ, ಒಳಗಿಂದ ಏನು ನಡೆಯುತ್ತೆ, ಹೊರಗಿಂದ ಏನು ನಡೆಯುತ್ತೆ ಎಲ್ಲ ಗೊತ್ತಾಗಬೇಕು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.